ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಅವರೆಕಾಳಿನ ಸಾರು ಹಾಗೆ ಬಾಜಿ ಹೇಗೆ ಮಾಡೋದಂತ ನೋಡಿಕೊಳ್ಳುವ. ಇದರಲ್ಲಿ ಅಧಿಕವಾದ ಪೌಷ್ಟಿಕಾಂಶ ಇರ್ತದೆ. ಇಲ್ಲಿ 1/4 kg ನಾನು ಹುರುಳಿಕಾಳು ತೊಗೊಂಡಿದ್ದೀನಿ. ಇದನ್ನು ನಾನು 6 ರಿಂದ 8 ತಾಸು ನಾನು ನೆನೆ ಹಾಕಿದ್ದೀನಿ. ಈಗ ನೆನೆದಿದೆ ಚೆನ್ನಾಗಿ ಹುರುಳಿಕಾಳು. ಇದನ್ನು ನಾನು ಒಂದು ಪಾತ್ರೆ ಒಳಗೆಲ್ಲ ಸೋಸ್ಕೊಂಡ್ಬಿಡುವ. ಏನಾದರೂ ಮಣ್ಣಿದ್ದರೆ ಹೋಗಲಿ ಅಂತ ಚೆನ್ನಾಗಿ ಸೋಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ಕುಕ್ಕರಲ್ಲಿ ಹಾಕ್ಕೊಂಡು ನಮಗೆ ಎಷ್ಟು ಬೇಕಲ್ಲ ಸಾಂಬಾರು ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇಲ್ಲಿ ನಾನು 3 ರಿಂದ 4 ಸೀಟಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಮತ್ತು ನೀರು ಮತ್ತು ಕಾಳನ್ನು ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಿದಂಥ ನೀರು ನಾವು ಈಗ ಸಾಂಬಾರಿಗೆ ಯೂಸ್ ಮಾಡ್ತೀವಿ, ತಿಳಿ ಸಾರು ಮಾಡಲಿಕ್ಕೆ. ಇದು ಏನು ಕಾಳು ಇರ್ತದಲ್ಲ, ಇದನ್ನು ನಾನು ಬಾಜಿ ಮಾಡಲಿಕ್ಕಂತ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈ ರೀತಿಯಾಗಿ ನಾನು ಸಪ್ರೇಟ್ ಮಾಡ್ಕೊಂಡು ತೆಗೆದು ಇಟ್ಕೊಂಡು ಈಗ ಏನು ನೀರಿದೆಯಲ್ಲ ಅದಕ್ಕೆ ನಾವು ಏನೇನು ನಮಗೆ ಮಸಾಲ ಬೇಕಲ್ಲ ಅದೆಲ್ಲ ಹಾಕಲಿಕ್ಕೆ ಇದರಲ್ಲಿ ಹಾಕ್ಕೊಳ್ಳುವ. ಈ ಸಪ್ರೇಟ್ ಕಾಳನ್ನು ತೆಗೆದಿದ್ದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಒಂದು ಸೈಡಲ್ಲಿ ತೆಗೆದಿಟ್ಕೊಂಡ್ಬಿಡುವ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದರಲ್ಲಿ ನಾನು ಹುಣಸೆಯನ್ನು ಮೊದಲೇ ನೆನೆ ಹಾಕಿದ್ದೆ. ಇದನ್ನು ಹುಣಸೆ ನೀರನ್ನೆಲ್ಲ ತೆಗೆದು ಹುಣಸೆ ನೀರನ್ನು ಇದರಲ್ಲಿ ಹಾಕ್ಕೊಳ್ಳುವ. ಏನು ಅದರಲ್ಲಿ ಹುಣಸೆಯನ್ನು ಬೀಳಾರ್ದಂಗೆ ಚೆನ್ನಾಗಿ ಈ ರೀತಿ ಸೋಸ್ಕೊಂಡು ಹುಣಸೆ ನೀರನ್ನು ಮಾತ್ರ ಇದರಲ್ಲಿ ಹಾಕ್ಕೊಳ್ಳುವ. ಇದೆಲ್ಲ ತೆಗೆದು ಅವು ಅಷ್ಟು ಹಿಂಡ್ಕೊಂಡು ತಗೊಂಬಿಡುವ. ಎಷ್ಟು ಬೇಕಲ್ಲ ನಿಮಗೆ ಹುಳಿ ಅಷ್ಟು ನೀವು ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಹುಳಿನೂ ರುಚಿಯಾಗಿರ್ತದೆ ಅದರಲ್ಲಿ ಹಾಕ್ಕೊಳ್ಳೋದ್ರಿಂದ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಉಪ್ಪು ಎಲ್ಲ ನಾವು ಎಷ್ಟು ಬೇಕಲ್ಲ ಅಷ್ಟೇ ಹಾಕ್ಕೊಳ್ಳೋ, ಯಾಕಂದರೆ ಬಾಯ್ಲ್ ಆಗುವಾಗ ನಾವು ಹಾಕ್ಕೊಂಡಿರ್ತೀವಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಹಸಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಜಜ್ಜಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನಾನು ಆನಿಯನ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಸೈಡ್ ಇಟ್ಕೊಂಡ್ಬಿಡುವ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕಾಗ್ತದೆ. ಎಣ್ಣೆ ಕಾಯ್ದಿದೆ. ಸ್ವಲ್ಪ ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜಜ್ಜಿ, ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಒಂದಿಷ್ಟು. ಬಿಸಿ ಇರುವಾಗಲೇ ಇದನ್ನು ಸಾಂಬಾರು ನಾವೇನು ಮಿಕ್ಸ್ ಮಾಡಿಟ್ಟಿದ್ದೆಲ್ಲ ಅದು ಹಾಕ್ಕೊಂಡು ಮುಚ್ಚಿಟ್ಕೊಂಡ್ಬಿಡುವ. ಹಾಗೆ 1 ಚಮಚ ನಾನು ಹುರುಳಿಕಾಳು ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪೌಡ್ರ್ ಬೇಕಾದರೆ ಹಾಕ್ಕೋಬೋದು. ನಾನು ಇಲ್ಲಿ ಲಿಕ್ವಿಡ್ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು 2 ನಿಮಿಷ ಬಾಯ್ಲ್ ಮಾಡಿ ಇಟ್ಬಿಟ್ರೆ ಸಾಂಬಾರು ರೆಡಿ ಆಯಿತು. ಈ ರೀತಿಯಾದ ಸಾಂಬಾರು ಚೆನ್ನಾಗಿ ರುಚಿಯಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ಈಗ ರುಚಿಯಾದ ಹುರುಳಿಕಾಳಿನ ಬಾಜಿ ಎಲ್ಲ ಅದು ಹೇಗೆ ಮಾಡಿದಂತ ಒಂದು ಸರಿ ನೋಡ್ಕೊಂಡ್ಬಿಡುವ. ಕಾದ ಎಣ್ಣೆಯಲ್ಲಿ ಸ್ವಲ್ಪ ಆನಿಯನ್ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅಲ್ಲ ಬೆಳ್ಳುಳ್ಳಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳುವ. ಹಾಗೆ ಸ್ವಲ್ಪ ಟಮಾಟೆ ಹಾಕ್ಕೊಂಡಿದ್ದೀನಿ, ಒಂದು 2 ಟಮಾಟೆ ಹಾಕ್ಕೊಂಡಿದ್ದೀನಿ ಸಣ್ಣದು. ಹಾಗೆ ಅರಿಶಿನ, ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಖಾರ ಒಂದು 2 ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಳ್ಳುವ. ಈ ಬೆಂದಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳುವ. ಈ ರೀತಿಯಾಗಿ ಮೆತ್ತಗಾಗಿ ಹೋಗಿ ಸ್ಮ್ಯಾಶ್ ಮಾಡಿಕೊಂಡು ನಾವೇನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹುರುಳಿಕಾಳನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ಬಾಜಿ ರೆಡಿ ಆಯಿತು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಒಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ಮಸಾಲೆ ಹಿಡಿಲಿಕ್ಕೆ ಸಣ್ಣ ಒಲೆಯಲ್ಲಿ ಇಟ್ಕೊಂಡ್ಬಿಡಿ. ನೋಡಿ, ತಿನ್ನಲಿಕ್ಕೆ ರೆಡಿಯಾದ ರುಚಿಕರವಾದ ಹಾಗೂ ಪೌಷ್ಟಿಕಾಂಶ ಇರುವಂತಹ ಹುರುಳಿಕಾಳಿನ ಬಾಜಿ ರೆಡಿ ಆಯಿತು. ಇದೇ ರೀತಿಯಾದ ಹೆಚ್ಚಿನ ವೆರೈಟಿಯಾದ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಾನು ಚೆನ್ನಾಗಿ ವೆರೈಟಿಯಾದ ಡಿಶಸನ್ನು ನಿಮಗೆ ಹೇಳಲು ಸಹಾಯವಾಗುತ್ತದೆ.